ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಬಂದು ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಯಾವ ಥರ ಮಾಡೋದು ಅಂತ. ಇದು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಸ್ಸಾಂಬಾರು ಮಾಡೋದಕ್ಕೆ ಫಸ್ಟಿಗೆ ನಾವು ಹೆಸ್ರು ಕಾಳು, ಅವರೆಬೇಳೆ, ತೊಗರಿಬೇಳೆ ಇದು ಮೂರನ್ನು ಒಂದೊಂದು ಇಡಿಯಷ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಬೇಕಾಗತ್ತೆ. ಇದನ್ನು ಕುಕ್ಕರಲ್ಲಿ 1 ವಿಸಲ್ ಕೂಗಿಸ್ಕೊಬೇಕು. ಇದನ್ನು ಕೂಗಿಸ್ಕೊಳ್ಳೋದಕ್ಕೆ ನಾವು 2ನೇ ಸಲ ಅಕ್ಕಿ ತೊಳೆದಿರುವ ನೀರಿರುತ್ತಲ್ಲ, ಫಸ್ಟ್ನೇ ಥರ ತೊಳ್ಕೊಂಡು ಆ ನೀರನ್ನು ಚೆಲ್ಲಬೇಕು. 2ನೇ ಸಲ ಅಕ್ಕಿ ತೊಳೆದಿರುವ ನೀರಲ್ಲಿ ಸಾಂಬಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ 2ನೇ ಸಲ ಅಕ್ಕಿ ತೊಳೆದಿರುವ ನೀರನ್ನು ಒಂದು ಕುಕ್ಕರಿಗೆ ಹಾಕ್ಕೊಂಡು ಈ ಕಾಳುಗಳನ್ನೆಲ್ಲ ಅದರಲ್ಲಿ ಹಾಕಿ 1 ವಿಸಲ್ ಕೂಗಿಸ್ಕೊಬೇಕಾಗುತ್ತೆ. ಕೂಗಿಸ್ಕೊಂಡು ಆದಮೇಲೆ ಈಗ ಕುಕ್ಕರಲ್ಲಿ ಬೇಳೆ ಎಲ್ಲ ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಇದು 1 ವಿಸಲ್ ಆದಮೇಲೆ ಕೆಡಿಸ್ಕೊಬೇಕಾಗತ್ತೆ. ಇವಾಗ ಸಾರು ಮಾಡಲಿಕ್ಕೆ ಮಸಾಲೆ ಏನೇನು ಬೇಕು ಅನ್ನೋದನ್ನು ರೆಡಿ ಮಾಡ್ಕೊಳ್ಳೋಣ. ಫಸ್ಟು 2 ಟೇಬಲ್ ಸ್ಪೂನು ಧನಿಯಾನ ಸಣ್ಣ ಉರಿಯಲ್ಲೇ ಹುರ್ಕೊಬೇಕಾಗುತ್ತೆ. ಹುರ್ಕೊಂಡು ಆದಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಬೇಕು. ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಬೇಕಾಗತ್ತೆ. ಅದು ಆದಮೇಲೆ ಮತ್ತೆ 2 ಟೇಬಲ್ ಸ್ಪೂನು ಹುರ್ಗಡ್ಲೆನೂ ಅಷ್ಟೇ 2 ಟೇಬಲ್ ಸ್ಪೂನ್ ಹಾಕಿ, ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ಇದು ಮೂರನ್ನು ಲೈಟಾಗಿ ಹುರ್ಕೊಬೇಕು. ಹುರ್ಕೊಂಡು ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಇದಿಷ್ಟನ್ನು ಹಾಕ್ಕೊಬೇಕಾಗುತ್ತೆ. ಈ ಬಸ್ಸಾಂಬಾರು ಮಾಡೋದಕ್ಕೆ ಹಸಿ ಕೊಬ್ಬರಿ, ಒಣ ಕೊಬ್ಬರಿ ಎರಡನ್ನೂ ಹಾಕಬೇಕು. ಎರಡನ್ನೂ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಹಸಿ ಕೊಬ್ಬರಿ, ಒಣ ಕೊಬ್ಬರಿ ಎರಡೂ ಹಾಕ್ತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಅರ್ಧ ಭಾಗದಷ್ಟು ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಹಾಕಬೇಕು. 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕಿ. ಇದು ಸ್ಟ್ರಾಂಗ್ ಆಗಿದೆ, ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದು ತುಂಬ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ, ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಈ ಥರ ಇರಬೇಕು ಅದು ಮಸಾಲೆ. ಇವಾಗ ಕುಕ್ಕರ್ ವಿಸಲ್ ಆಗಿದೆ. ಬೇಳೆ 1 ವಿಸಲ್ ಬೇಯಿಸ್ಕೊಂಡಾಯಿತು. ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪನ್ನ ಹಾಕಬೇಕು. ಸಬ್ಬಸಿಗೆ ಸೊಪ್ಪನ್ನ ಫಸ್ಟೇ ಹಾಕಬಾರ್ದು, ಯಾಕೆಂದರೆ ಅದು ತುಂಬ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು 1 ವಿಸಲ್ ಕಾಳನ್ನೆಲ್ಲ ಬೇಯಿಸ್ಕೊಂಡು ಅದಾದಮೇಲೆ ಸಬ್ಬಸಿಗೆ ಸೊಪ್ಪನ್ನ ಹಾಕಿ 2 ನಿಮಿಷ ನೀಟಾಗಿ ಕುಕ್ ಮಾಡ್ಕೊಬೇಕು. ತುಂಬ ಬೇಯಿಸ್ಕೊಳಕ್ಕೆ ಹೋಗಬಾರ್ದು. ಅರ್ಧ ಬೆಂದಿದ್ರೆ ಸಾಕೋದು. ತುಂಬ ಬೆಂದರೆ ಅದರಲ್ಲಿರೋ ಅಂಶ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಅರ್ಧ ಬೇಯಿಸ್ಕೊಬೇಕು. ನೋಡ್ತಿದ್ದೀರಲ್ಲ, ಈ ಥರ ಒಂದು ಕುದಿ ಕುದ್ದ ತಕ್ಷಣ ಗ್ಯಾಸ್ನ ಆಫ್ ಮಾಡಬೇಕಾಗತ್ತೆ. ಇವಾಗ ಈ ಸೊಪ್ಪನ್ನೆಲ್ಲ ನಾವು ಈ ಥರ ಒಂದು ಸೋಸ ಜರಡಿ ಮುಖಾಂತರ ನೀರನ್ನು ಸಪ್ರೇಟಾಗಿ ಬಸ್ಕೊಬೇಕಾಗತ್ತೆ. ಈ ಬಸ್ತಿರುವಂಥ ನೀರಲ್ಲಿ ನಾವು ಸಾಂಬಾರು ಮಾಡೋದು, ಅದಕ್ಕೆ ಬಸ್ಸಾರು ಅಂತ ಕರೆಯೋದು. ಇದು ನೀಟಾಗಿ ಒಂದು 5 ನಿಮಿಷ ಬಿಡಬೇಕು ನೀವು. ಆವಾಗ ನೀರಿನ ಅಂಶ ಎಲ್ಲ ಕೆಳಗಡೆ ಒಂದು ಪಾತ್ರೆ ಇಟ್ಟಿರ್ತೀವಿ, ಅದರೊಳಗೆಲ್ಲ ಇಳಿಯುತ್ತೆ. ಆವಾಗ ಕಾಳು ಉದ್ರುದ್ರಾಗಿ ಚೆನ್ನಾಗಿರುತ್ತೆ. ಸೊಪ್ಪು ಮತ್ತು ಕಾಳೆಲ್ಲ ಉದ್ರುದ್ರಾಗಿ ತಿನ್ನಕ್ಕೆ ಚೆನ್ನಾಗಾಗುತ್ತೆ. ಈಗ 5 ನಿಮಿಷ ಬಿಟ್ಟು ಆದಮೇಲೆ ನಾನು ಫಸ್ಟು ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ, ಕುಕ್ಕಿಂಗ್ ಆಯಿಲು. ಎಣ್ಣೆ ಕಾದ್ಮೇಲೆ 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, ಹಸಿಮೆಣ್ಸಿಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು. ಆ ಈರುಳ್ಳಿನೂ ಹಾಕಿ ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಬೇಯಿಸ್ಕೊಂಡಿದ್ವಲ್ಲ ಕಾಳು ಮತ್ತು ಸೊಪ್ಪು, ಅದನ್ನೆಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ತುರಿದಿರುವಂಥ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ.
ಇವಾಗ ಬಸ್ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಫಸ್ಟು 1-2 ಟೇಬಲ್ ಸ್ಪೂನ್ ಆಯಿಲು, ಸಾಸಿವೆ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಚಿಕ್ಕ ಗಾತ್ರದ ಈರುಳ್ಳಿ ಕಟ್ ಮಾಡಿ ಹಾಕ್ಕೋಬೇಕು. ಇದಿಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಬೇಕಾಗತ್ತೆ. ಮಸಾಲೆ ಮತ್ತು ಇದನ್ನೆಲ್ಲ ಒಂದು 2 ಮಿನಿಟ್ಸ್ ಕುಕ್ ಮಾಡ್ಕೊಬೇಕು. ಆ ಮಸಾಲೆ ನೀಟಾಗಿ ಕುಕ್ ಆದಮೇಲೆ ನಾವು ಆವಾಗಲೇ ಬಸ್ದಿಟ್ಕೊಂಡಿರುವಂಥ ಕಟ್ಟನ್ನು ಇದಕ್ಕೆ ಹಾಕಬೇಕು. ಹಾಕಾದ್ಮೇಲೆ ಒಂದು ಕುದಿ ಕುದಿಸ್ಕೊಳ್ಬೇಕಾಗುತ್ತೆ. ಅದು ನೀಟಾಗಿ ಕುದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಬೇಕು. ಅದೆಲ್ಲ ಹಾಕ್ಕೊಂಡು ಆದಮೇಲೆ ಒಂದು ಕುದಿ ನೀಟಾಗಿ ಕುದಿಸ್ಕೊಳ್ಬೇಕು. ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬಸ್ಸಾಂಬಾರು ರೆಡಿ ಆಗುತ್ತೆ. ನೋಡಿದ್ರಲ್ವ ಬಸ್ಸಾಂಬಾರು ಮತ್ತು ಅದರದ್ದು ಪಲ್ಯ ಯಾವ ಥರ ಮಾಡೋದಂತ. ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.